ಬಂಧುಗಳೇ ನಮಸ್ಕಾರ. ರಾಮಾಯಣದಲ್ಲಿ ಬರ್ತಕ್ಕಂತಹ ಪಾತ್ರಗಳ ಪರಿಚಯ ಈ ಒಂದು ಕಾರ್ಯಕ್ರಮ ಸರಣಿಯಲ್ಲಿ ಈ ದಿನ ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಪಾತ್ರ. ಆ ಪಾತ್ರ ಚಿಕ್ಕದಾದರೂ ಅಲ್ಲಿ ಶ್ರೀರಾಮಚಂದ್ರರು ಆ ಪಾತ್ರಕ್ಕೆ ಕೊಟ್ಟಂತಹ ಗೌರವ ಮತ್ತು ಆ ಪಾತ್ರಕ್ಕೆ ಎಷ್ಟೊಂದು ಮೌಲ್ಯ ಇದೆ ಅಂತಕ್ಕಂತಹ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಆ ಪಾತ್ರ ಯಾವುದಪ್ಪ ಅಂದರೆ ಗುಹನ ಪಾತ್ರ. ಆತ್ಮೀಯರೇ, ಪಿತೃವಾಕ್ಯ ಪರಿಪಾಲಕರಾಗಿ 14 ವರ್ಷ ವನವಾಸಕ್ಕೆ ಹೊರಟಂತಹ ರಾಮಚಂದ್ರರನ್ನ ಸೀತಾದೇವಿ ಹಿಂಬಾಲಿಸ್ತಾರೆ. ಅಂತೆಯೇ ಅಣ್ಣನ ನೆರಳಿನಂತೆಯೇ ಬೆಳೆದಂತಹ ಲಕ್ಷ್ಮಣ ಅಣ್ಣನ ಜೊತೆ ಹೋಗಲಿಕ್ಕೆ ಅನುವಾಗ್ತಾನೆ. ಸರಿ, ಅಯೋಧ್ಯೆಯನ್ನು ತೊರೆದು ಬರುವಂತಹ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಇರ್ತಕ್ಕಂತಹ ಎಲ್ಲ ಪುರಜನರು ಶ್ರೀರಾಮಚಂದ್ರ ಕಾಡಿಗೆ ಹೋಗುವಂತಹ ವಿಚಾರವನ್ನು ತಿಳಿದು ದುಃಖಿತರಾಗ್ತಾರೆ, ವ್ಯಾಕುಲರಾಗ್ತಾರೆ. ಅಷ್ಟೇ ಅಲ್ಲದೆ ಅವರ ಹಿಂದೆ ಬಿದ್ದು ನಡ್ಕೊಂತ ಬರ್ತಾರೆ. ಎಲ್ಲಿವರೆಗೂ ಬರ್ತಾರೆ ಅಂದರೆ ಅಯೋಧ್ಯೆಯ ಉತ್ತರ ತೀರದವರೆಗೂ ಬರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಸಂಜೆ ಆದ ನಂತರ ಎಲ್ಲರೂ ಸಹಿತ ವಿಶ್ರಾಂತಿನ ಪಡೀತಾರೆ. ಆ ಗಂಗಾ ನದಿ ತೀರದಲ್ಲಿ ಆ ಒಂದು ಏನು ದೋಣಿ ನಡೆಸ್ತಕ್ಕಂತಹ ಆ ಬೆಸ್ತರ ನಾಯಕ ಗುಹ. ಆ ಗುಹ ಆ ದಿನ ಎಲ್ಲರಿಗೂ ಸಹ ಆತಿಥ್ಯವನ್ನು ನೀಡ್ತಾನೆ. ಅಷ್ಟೇ ಅಲ್ಲದೆ ಶ್ರೀರಾಮನ ಪಾದಕ್ಕೆ ಎರಗಿ ಬೇಡ್ಕೊತಾನೆ, ಪ್ರಭು, ನನ್ನಲ್ಲಿ ಇರ್ತಕ್ಕಂಥ ಸಕಲವೂ ಎಲ್ಲ ನಿಮ್ಮದೇ, ಅದೆಲ್ಲವೂ ಸಹ ನಿಮಗೆ ಅರ್ಪಿಸುತ್ತೇನೆ. ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಈ ಒಂದು ವನವಾಸಕ್ಕೆ ಹೋಗಬೇಡಿ ಅಂತ ಹೇಳಿ ಪರಿಪರಿಯಾಗಿ ಬಿನ್ನಹ ಮಾಡ್ತಾರೆ. ಆದರೆ ಶ್ರೀರಾಮಚಂದ್ರ ಪ್ರಭು ಗುಹನಿಗೆ ತಿಳಿಸಿ ಹೇಳ್ತಾರೆ, ಗುಹ, ನಿನ್ನ ಪ್ರೀತಿಗೆ ನಾನು ಆಭಾರಿ, ಆದರೆ ನಾನು ಪಿತೃವಾಕ್ಯ ಪರಿಪಾಲಕನಾಗಿ ತಂದೆಯ ಒಂದು ಮಾತನ್ನು ನೆರವೇರಿಸತಕ್ಕಂಥದ್ದು ನನ್ನ ಧರ್ಮ ಆಗಿದೆ. ನೀನು ದಯಮಾಡಿ ನನಗೆ ಆ ನಿಟ್ಟಿನಲ್ಲಿ ಸಹಾಯ ಮಾಡಬೇಕು. ಜನ ಎಲ್ಲ ನಿದ್ರೆ ಹೋಗ್ತಾ ಇದ್ದಾರೆ. ಅವರು ಎದ್ದೋಳೋದ್ರೊಳಗಾಗಿ ನನ್ನನ್ನು ಈ ಗಂಗಾ ನದಿಯ ಒಂದು ದಕ್ಷಿಣ ತೀರಕ್ಕೆ ನಮ್ಮನ್ನು ಬಿಡುವಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಗುಹನ ಹತ್ರ ಹೇಳ್ತಾರೆ. ಗುಹ ಮುಂದೆ ಯಾವುದೇ ದಾರಿ ಇಲ್ಲದೆ, ಆಯಿತು ದೇವ, ನಿಮ್ಮ ಅಣತೆಯಂತೆ ಆಗಲಿ ಅಂತೇಳಿ ಒಪ್ಕೊಂತಾನೆ. ಸರಿ, ಆ ರಾಮ, ಸೀತಾಮಾತೆ ಹಾಗೂ ಲಕ್ಷ್ಮಣರು ಹೊರಡೋದಕ್ಕೆ ಹಣಿ ಹಾಕ್ತಾರೆ. ಇನ್ನೇನು ಗಂಗಾ ನದಿ ಹತ್ರ ಬಂದು ಇನ್ನು ದೋಣಿಯನ್ನು ಏರಬೇಕು ಅಂಥ ಸಂದರ್ಭದಲ್ಲಿ ಈ ಗುಹರಿಗೆ ಒಂದು ಸಣ್ಣ ಸಂದೇಹ ಬಂದ್ಬಿಡುತ್ತೆ. ಪ್ರಭು, ನನ್ನ ಒಂದು ಮನವಿಯನ್ನು ದಯಮಾಡಿ ನೀವು ಕೋರಿಕೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ತಾರೆ. ಹೇಳು ಗುಹ, ಏನು ನಿನ್ನ ಕೋರಿಕೆ ಅಂತ. ಪ್ರಭು, ನೀನು ಮಹಾನುಭಾವ, ನೀನು ಎಲ್ಲಿ ನಡೆದರೂ ಸಹಿತ ಅದಕ್ಕೆ ಒಂದು ದೈವತ್ವದ ಗುಣ ಇದೆ. ನಿನ್ನ ಪಾದದ ಧೂಳು ಸೋಕಿದೆಡೆ ಅಲ್ಲಿ ಅನೇಕ ವಿಸ್ಮಯಗಳು ನಡೆದಂತಹ ಉದಾಹರಣೆಗಳಿದ್ದಾವೆ. ಕಲ್ಲಾದಂತಹ ಅಹಲ್ಯೆಯನ್ನು ನಿನ್ನ ಪಾದದ ಒಂದು ಸೋಕಿನಿಂದ, ನಿನ್ನ ಪಾದದ ಧೂಳಿಯಿಂದ ಆಕೆ ಮತ್ತೆ ಹೆಣ್ಣಾಗಿ ಶಾಪ ವಿಮೋಚನೆಯನ್ನು ಪಡೆದಿದ್ದಾರೆ. ತಂದೆ, ಈಗ ನಿನ್ನ ಪಾದದ ಧೂಳು ಏನಾದರೂ ನನ್ನ ದೋಣಿ ಮೇಲೆ ಇಟ್ಬಿಟ್ರೆ ನನ್ನ ದೋಣಿ ಮತ್ತೇನಾದೀತು? ನನಗಿರ್ತಕ್ಕಂಥದ್ದು ಇದೊಂದೇ ದೋಣಿ. ಈ ದೋಣಿಯನ್ನೇ ನಂಬಿ ನನ್ನ ಜೀವನ ಮಾಡ್ತಿದ್ದೀನಿ ತಂದೆ. ಅದಕ್ಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ನೀವು ಮೊದಲು ನಿಮ್ಮ ಕಾಲನ್ನು ಚೆನ್ನಾಗಿ ತೊಳೆದು ಆನಂತರ ನೀವು ದೋಣಿಗೆ ಹಿಡಿಯುವಂತೆ. ಅದರಲ್ಲಿ ನನ್ನ ಕೋರಿಕೆ ಏನಪ್ಪ ಅಂದರೆ, ನಿಮ್ಮ ಕಾಲನ್ನು ನನ್ನ ಕೈಯಾರೆ ನಾನೇ ತೊಳಿಬೇಕು, ಅದಕ್ಕೆ ನೀವು ಅನುವು ಮಾಡಿಕೊಡಬೇಕು ಅಂತ ಹೇಳಿ ಬಿನ್ನಹವನ್ನು ಮಾಡ್ತಾರೆ. ಭಕ್ತವತ್ಸಲನಾಗಿರ್ತಕ್ಕಂಥ ರಾಮದೇವರು ಒಪ್ತಾರೆ. ಆಯ್ತಪ್ಪ, ನೀನು ಹೇಳಿದಂತೆ ಮಾಡೋಣ. ಸರಿ, ಬಹಳ ಸಂತೋಷದಿಂದ ಸಡಗರದಿಂದ ಗುಹ ರಾಮದೇವರ ಪಾದಗಳನ್ನು ತನ್ನ ಇದರಲ್ಲಿ ಇಟ್ಟು ಅದೇ ಗಂಗಾ ನದಿ ನೀರನ್ನು ತೆಗೆದುಕೊಂಡು ರಾಮದೇವರ ಪಾದವನ್ನು ತೊಳಿತಾರೆ.
ರಾಮದೇವರ ಪಾದವನ್ನು ತೊಳೆದು ತನಗೆ ತಲೆಗೆ ಸುತ್ತಿದ್ದಂತಹ ಆ ಏನು ಮುಂಡಾಸು ಅಥವಾ ತಲೆಗೆ ಸುತ್ತಿದ್ದಂತಹ ವಸ್ತ್ರದಲ್ಲಿ ಶ್ರೀರಾಮದೇವರ ಪಾದವನ್ನು ಮೃದುವಾಗಿ ಒತ್ತಿ ಆ ನಂತರ ಅವರು ಏನು ಮಾಡ್ತಾರೆ, ಈ ತನ್ನ ದೋಣಿಗೆ ಕೂರಿಸ್ಕೊಂತಾರೆ. ಇಂಥ ಸನ್ನಿವೇಶವನ್ನು ಆಕಾಶ ಮಾರ್ಗದಲ್ಲಿದ್ದಂತಹ ದೇವಾನುದೇವತೆಗಳು ನೋಡಿ ಅವರು ಬಹಳ ಅಸೂಯೆ ಪಡ್ತಕ್ಕಂತಾರೆ. ಯಾಕಪ್ಪ ಅಂದರೆ ದೇವಾನುದೇವತೆಗಳಾದ ನಮಗೆ ಶ್ರೀಹರಿಯ ಅವತಾರ ಪುರುಷ ಇರ್ತಕ್ಕಂತಹ ರಾಮದೇವರ ಪಾದ ಸೇವೆ ಸಿಗಲಿಲ್ವಲ್ಲ, ನಾವು ದೇವತೆಗಳು, ನಾವು ಸಾವಿಲ್ಲದವರು, ನಾವು ಇಷ್ಟಾದರೂ ನಮಗೆ ಆ ಪರಮಾತ್ಮನ ಒಂದು ಪಾದದ ಸೇವೆ ಮಾಡ್ತಕ್ಕಂಥ ಪುಣ್ಯ ಇಲ್ಲ. ಅಂಥದ್ರಲ್ಲಿ ಯಾಕಷ್ಟಿತ್ತು, ಕೇವಲ ಒಬ್ಬ ಬೆಸ್ತ, ಒಬ್ಬ ಸಾಮಾನ್ಯರೊಳಗೆ ಶ್ರೀಸಾಮಾನ್ಯ ಅಂಥವನಿಗೆ ಪರಮಾತ್ಮನ ಸೇವೆ ಸಿಗ್ತಲ್ಲ, ನಮಗೆ ಸಿಗಲಿಲ್ವಲ್ಲ ಅಂತ ಹೇಳಿ ಆ ದೃಶ್ಯವನ್ನು ನೋಡಿ ಅಸೂಯೆ ಪಡ್ತಕ್ಕಂಥ ಸನ್ನಿವೇಶ. ಆದ್ಮೇಲೆ ರಾಮಚಂದ್ರನ ಪ್ರಭುವಿನ ವ್ಯಕ್ತಿತ್ವವೇ ಅಂಥದ್ದು. ಎಲ್ಲೂ ಸಹಿತ ರಾಮಚಂದ್ರ ಮೇಲು ಕೀಳು ಎಂತಕ್ಕಂತಹ ಭಾವ ಇಲ್ಲ. ಆತ ನೋಡಿ ಚಕ್ರವರ್ತಿಯಾಗಿದ್ದರೂ ಸಹಿತ ಒಬ್ಬ ಸಾಮಾನ್ಯ ಒಬ್ಬ ದೋಣಿ ನಡೆಸುವವನನ್ನ ಪ್ರಾಣಸಖ ಅಂತ ಹೇಳಿ ಆತನ್ನ ಗೆಳೆತನವನ್ನು ಮಾಡ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಮೇಲು ಕೀಳು ಇಲ್ಲ, ನಾವೆಲ್ಲ ಒಂದೇ ಅಂತಕ್ಕಂಥ ಆದರ್ಶ ಮನೋಭಾವನೆಯನ್ನು ಶ್ರೀರಾಮದೇವರು ಈ ಜಗತ್ತಿಗೆ ಸಾರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಂದೆ ಅವರು ಕಪಿ ಆಂಜನೇಯನ ಸ್ನೇಹವನ್ನು ಮಾಡ್ತಾರೆ. ಆಂಜನೇಯಿಗೆ ನಾವು ದಶರಥ ಮಹಾರಾಜರಿಗೆ 4 ಜನ ಮಕ್ಕಳಪ್ಪ, ಇನ್ಮೇಲೆ ನೀನು 5ನಪ್ಪ ಅಂತಕ್ಕಂಥದ್ದನ್ನ ಅವನಿಗೆ ಸೋದರ ಭಾವನೆಯನ್ನು ಆಂಜನೇಯನಿಗೆ ಕೊಡ್ತಾರೆ. ಅದೇ ರೀತಿ ಸುಗ್ರೀವನ ಸ್ನೇಹವನ್ನು, ಕರಡಿ ಜಾಂಬವಂತನ ಸ್ನೇಹವನ್ನು ಮಾಡ್ತಕ್ಕಂತಹ ಒಂದು ದೊಡ್ಡ ಗುಣ ಶ್ರೀರಾಮಚಂದ್ರ ಪ್ರಭುವಿಗೆ ಇದೆ ಅಂತಕ್ಕಂಥದ್ದು ಹೇಳ್ತಾ, ಈ ರಾಮರು ನಡೆದ ಹಾದಿಯಲ್ಲಿ ಗುಹರು ಯಾವ ರೀತಿ ತನ್ನ ಸೇವೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಈ ಕಥೆಯಲ್ಲಿ ವ್ಯಕ್ತ ಆಗುತ್ತೆ. ಹರಿ ಓಂ.